ಕನ್ನಡಿಗರು ಎಲ್ರಿಗೂ ನನ್ನ ವಿಲೇಜ್ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಟೈಮ್ ಬಂದು 8:30 ಆಗೈತೆ. ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕುಡ್ಲು ತಗೊಂಡು ಉಲ್ಕುಯ್ಯೋಣ ಅಂತ ಹೊಂಟೆ. ಇಲ್ಲಿ ನಿಖಿಲ್ ಸಿಕ್ತಾ, ಮಾತಾಡ್ಸೋಣ ಅಂತ ಬಂದೆ. ಬ್ರೋ ಅಷ್ಟ ಮಾಡಿದ್ರಾ? ಆಯಿತು. ಸ್ಕೂಲ್ಗ ಎಲ್ಲ ವ್ಯಾನ್ ಎಷ್ಟು ಗಂಟೆ ಬರ್ತದೆ? ಹೌದಾ, ಸರಿ ಬಾಯ್. ಉಲ್ಕುಯ್ಯಕ್ಕೆ ಹೋಗ್ತಾ ಇದ್ದೀನಿ. ಅವನು ನಮ್ಮ ಇಲ್ಲ ಸೀಮೆ ಉಲ್ಕೊಯ್ಬೇಕು. ಅವನು ಇಲ್ಲ ಮಾಡಿದೆ. ಅಲ್ಲಿಂದ ಅವನಿಗೆ ಬಾಯ್ ಹೇಳ್ಬಿಟ್ಟು ಉಲ್ಕುಯ್ಯೋಣ ಅಂತ ಹೊಂಟೆ. ಆಮೇಲೆ ಹುಲ್ನ ಕುಯ್ಯೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ತ್ಯಾವ. ನೆನ್ನೆ ಚೆನ್ನಾಗಿ ಮಳೆ ಹೋಯ್ದುಬಿಟ್ಟೈತೆ. ಹಳ್ಳಪಳ ಹರಿಯಂಗಿಲ್ಲ. ಇಬ್ನಿ ಯಾರಿರೋದಿಲ್ಲ ಹುಲ್ಕುಯ್ಯೋಕ್ಕೆ. ಇನ್ನೇನು ಮಾಡೋದು, ಲ್ಯಾಬ್ಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಕುಯ್ದೆ. 2:30 ಕುಯ್ಯೋಣ ಅಂತ. ಸೀಮೆ ಹೊಲ್ಗಿನ ಜಾಸ್ತಿ ಹುಲ್ಲೇ ಜಾಸ್ತಿ ಬೆಳೆದ್ಬಿಟ್ಟದೆ. ತಿರ್ಗಾ ಅಲೆ ಮೋಡ ಮುಚ್ಕೊಂಡದೆ, ಮಳೆ ಬರೋಂಗೆ ಆಗದೆ. ಆಮೇಲೆ ಮಳೆ ಬಂದ್ಗಿನ್ಬಿಟ್ರೆ ಆಯಿತು ಅಂದ್ಬಿಟ್ಟು ಹುಲ್ಕುಯ್ಯಕ್ಕೆ ಬಂದೆ ಬೇಗ ಇವಾಗ ಮಳೆ ಯಾವಾಗ ಬರ್ತದೆ ಅಂತ ಹೇಳೋಕ್ಕಾಗಲ್ಲ. ಇನ್ನು ಹೊಲ ಚೆಲ್ಲಿಲ್ದೆ ಹೋದವ್ರ ಕತೆ ಅಷ್ಟೇ. ಜಾಸ್ತಿ ತ್ಯಾವ ಆಗ್ಬಿಟ್ಟದೆ, ಹೊಲ ಚೆಲ್ಲಕ್ಕೂ ಆಗಲ್ಲ ಇವಾಗ ಚೆಲ್ಲಿಲ್ದೆ ಹೋದವರು. ಅವಾಗ ಬಿಸಿಲು ಯಾವಾಗ ಹೋಯ್ತದೋ ಮಳೆ ಯಾವಾಗ ಬರ್ತದೋ ಅನ್ನಂಗಾಗಿತ್ತು. ಇವಾಗ ಮಳೆ ಹೋಗಿ ಯಾವಾಗ ಬಿಸಿಲು ಬರ್ತದೋ ಅನ್ನಂಗೆ ಆಗದೆ. ಮಳೆ ಕತೆ ಹಿಂಗೇನೆ ಹಿಡ್ಕೊಂಡ್ರೆ ಹಿಡ್ಕೊಬಿಡ್ತದೆ, ಹೋದ್ರೆ ಹೊಂಟೋಯ್ತದೆ ಒಂದೇ ಸಲ. ಕುಡ್ಲು ಬೇರೆ ಫಾಸ್ಟಲ್ಲಿ ಇರ್ತಿಲ್ಲ, ಮಸ್ಕ ಹೊರಬೇಕಿತ್ತು ಕುಡ್ಲುನ. ಮಸ್ಕೊಂಡ್ರೆ ಚೆನ್ನಾಗಿ ಬೇಗ ಕುಯ್ಬೋದು. ನಾನು ಮಸ್ಯಕ್ಕೆ ಬರಲಿಲ್ಲ. ಇವಾಗ ಹುಲ್ ಕುಯ್ಕೊಂಡು ಹೋಗಿ ಹಾಕ್ಬಿಟ್ಟು ಅದಕ್ಕೆ ಎಲ್ಲ ಕೆಲಸ ಮಾಡ್ಬಿಟ್ಟು 10 ಗಂಟೆ ಅಷ್ಟು ಲ್ಯಾಬಿಗೆ ಹೋಗ್ಬೇಕು. ಈ ಹುಲ್ ಕುಯ್ದಾಯಿತು, ಎಲ್ಲ ಜೋಣಿಸ್ದೆ. ಕಟ್ಕೊಳ್ಳೋಣ ಅಂತ ಕಟ್ತಾಯಿದ್ದೀನಿ. ಬಿಗ್ಗೆ ಕಟ್ಟಿದ್ರೆ ಎತ್ಕೊಂಡು ಹೋಗ್ಬೋದು, ಲೂಸಾಗಿ ಕಟ್ಟಿದ್ರೆ ಎತ್ತಕ್ಕಾಗಲ್ಲ, ತೂಕ ಜಾಸ್ತಿ. ಸೀಮೆ ಹುಲ್ಲಂತೂ ಒಬ್ಬೊಬ್ರು ಎತ್ಕೊಳ್ಳೋಕ್ಕೆ ಆಗಲ್ಲ. ಹುಲ್ಲೊಂಥರ ಯಮಭಾರ ಇದ್ದಂಗೆ. ಇಲ್ಲಿ ಎತ್ತೋರು ಯಾರು ಇರಲಿಲ್ಲ, ಅದಕ್ಕೆ ಅರ್ಧ ಕಟ್ಕೊಳ್ಳೋಣ ಅಂತ ಅರ್ಧವರೆ ಕಟ್ತೆ. ಕಟ್ಬಿಟ್ಟು ಎತ್ಕೊಂಡು ಮನೆ ಕಡೆ ಹೊಂಟೆ. ತಗೊಬಂದು ಹಾಕ್ತೆ 2 ಕಂತೆನ. ಆಯಿತು. ಆಮೇಲೆ ಬಂಕಾಗಿ ರೆಡಿಯಾಗಿ ಮಾಗಡಿ ಕಡೆ ಹೋಗೋಣ ಅಂತ ಹೊಂಟೆ. ಟೈಮ್ ಬಂದು 10 ಗಂಟೆ ಆಗೈತೆ. ಗೈಸ್, ಇವಾಗ ಮಾದೇಶಣ್ಣವ್ರ ಆಪ್ಟಿಕಲ್ಸ್ ಬಂದಿದ್ದೀನಿ. ನೋಡಿ ಸ್ಪೆಕ್ಸ್ಗಳು ಎಷ್ಟು ಬೇಗೋ ಅಷ್ಟವೆ. ಮಾದೇಶಣ್ಣವ್ರು ಕೂತಾರೆ, ಬಾತು ತೆಗ್ಬಿಟ್ಟು. ಬ್ರೋ ಟಿಫನ್ ಆಯ್ತಾ? ಆಯ್ತು ಬ್ರೋ. ಏನು ಬ್ರೋ ಇಷ್ಟು ಸ್ಪೆಕ್ಸ್ ಮಾಡಿ ಕಡೆ ಒಂದು ಸ್ಪೆಕ್ಸ್ ಹಾಕಲ್ಲ ಅಂತೀರಾ ನೀವು? ಹಾಕೊಂಡು ಇಷ್ಟ ಚಿಂದಿ ಉಡಾಯಿಸಿ. ಲವ್ ಕಣ್ಣೆಲ್ಲ ಮಂಜ್ ಆಯ್ತವಲ್ಲ. ಪವರ್ ಇರೋದು ಯಾವ್ದಲ್ಲ ಕೊಟ್ಟೆ. ಪವರ್ ಇಲ್ದಿರೋದು ಕೊಡಲ್ಲ. ಏನೋ ನೀನು ಲವ್ ಹಿಂಗೆ ಮಾಡ್ತೀಯ. ಲವ್ ಚೆನ್ನಾಗಿರೋ ಕಣ್ಣು ಹಾಳು ಮಾಡ್ಬಿಡ್ತೀಯ ಕಣಲ್ಲ ಮಾದೇಶ ನೀನು. ಲವ್ ನಿನ್ಗೆ ಒಳ್ಳೇದಾಗ್ತದೆ. ನಿನಗೆ ಯಾವ್ದೋ ಅದ್ಯಾವ್ದಲ್ಲ ಕೊಳ್ಳು ಸ್ಪೆಕ್ಸ್ ಹಾಕೊಂಡು ಚಿಂದಿ ಉಡಾಯಿಸ್ತಾರದೆ. ತಗೊಂಡು ಒಂದೊಂದೇ. ಇವತ್ತು ಒಂದು 3 ಸ್ಪೆಕ್ಸ್ ತಗೋಬೇಕು ಅಂತ ಇದ್ದೀನಿ ಇಲ್ಲಿ. ನೋಡೋ ನಿಮ್ ಲೆನ್ಸ್ ಕರೆಕ್ಟ್ಗೆ ನಾಯಿ ಬಂದದೆ. ಸ್ಪೆಕ್ಸ್ ತಗೊಳಕ್ಕೆ ನಾಯಿ ಒಂದು ಹಾಕೋ ಪಾಪ. Wait a minute. Who are you? ಓಡೋಗ್ಬಿಡ್ತಾನಲ್ಲಿ. ನೀನು ನೋಡೇ ಓಡೋಗ್ಬಿಡ್ತದೆ. ಇನ್ನೊಂದು ಬಂದ ಫ್ರೆಂಡು. ಇವಾಗ ಫ್ರೆಶ್ ಆಗಿರೋ ಹೂವು ತಗೊಬರೋಣ ಅಂತ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀನಿ. ನೆನ್ನೆ ಎಲ್ಲ ಫುಲ್ಲು ಮಳೆ ಹೋಯ್ದು ಮಾರ್ಕೆಟ್ ಒಳಗಡೆ ಕಾಲು ಇಡೋಕ್ಕಾಯ್ತಿಲ್ಲ. ಹಂಗೆ ರಚ್ಚಾಗ್ಬಿಟ್ಟೈತೆ ಫುಲ್ಲು. ಏನು ಸಖತ್ತಾಗಿದೆ ಹೂವು ಅಂದರೆ. ಯಾವ ಹೂವು ತಗೋಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಎಲ್ಲನೂ ತಗೋಬೇಕು ಅನಿಸ್ತದೆ ನೋಡಿದ್ರೆ. ಅಮ್ಮ ತೊಗೊಂಡು ಬಂದೆ. ಹೂವು ತಗೊಳಕ್ಕೆ ನನ್ನ ಜೊತೆ ಮಾದೇಶ್ ಅವರು ಬಂದಿದ್ದರು. ನೋಡಿ ಇದು ಬಂದು ನಮ್ಮ ಮಾಗಡಿ ಹೇಗಿದೆ ಅಂತ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಫುಲ್ಲು ಜನ ಜಾಸ್ತಿ ಅವರಿಲ್ಲಿ. ಇವನು ಯಾಕಪ್ಪ ನನ್ನ ಜೊತೆ ಬಂದ ಅಂದರೆ ರಂಗಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಅದಕ್ಕೆ ನನ್ನ ಜೊತೆ ಬಂದ. ಇವತ್ತು ಲ್ಯಾಬಿಗೆ ಹೋಗಲ್ಲ, ಫುಲ್ ಓಡಾಡೋದೇ ಕೆಲಸ. ಲ್ಯಾಬಿಗೆ ಹೋಗಿ ಹೂವು ಕೊಟ್ಬಿಟ್ಟು ಹೋಯ್ತಾ ಇರೋದೆ. ಆಮೇಲೆ ಹೂವು ತಗೊಂಡು ಲ್ಯಾಬಿಗೆ ಬಂದೆ. ಇವಾಗ ಕೊಟ್ಬಿಟ್ಟು ಹೋಯ್ತಾ ಇರೋದೆ. ಕೊಟ್ಬಿಟ್ಟು ದೇವಸ್ಥಾನ ಕಡೆಗೆ ಹೋಗ್ತಾ ಇದ್ದೀವಿ. ರಂಗನಾಥಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ. ರಂಗನಾಥಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಮಂಚ, ಇವತ್ತು ಖಾಲಿ ಐತೆ. ಅವತ್ತು ಬಂದಿದ್ದನಲ್ಲ ಶನಿವಾರ, ಫುಲ್ ರಶ್ಶು.
ಹಾಂ ರಂಗನಾಥ ಸ್ವಾಮಿ ಇಲ್ಲೊಂದೈತೆ. ಏನೋ ಬರ್ದೋರಲ್ಲ ಮಚ್ಚಿಲಿ ಈ ದೇವಾಲಯವು ದೇವಾಲಯ ಯಾವಾಗ ಆಗಿದ್ದು ಅಂತ ಬರೆದಿದ್ದಾರೆ. ನಡೆಯುವಾಗ ಈಗ ದೇವಸ್ಥಾನದಿಂದ ಡೇ ಆಫೀಸ್ ತಗೊಳ್ಳೆ ಬಂದೆ. ಇದು ಬಂದು ನಮ್ಮ ಮಾಗಡಿ ಹಾಸ್ಪಿಟಲಿರೋ ಡೈರಿ ಆಫೀಸು. ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದೆ. ನೋಡಿ ನನಗಿನ್ನ ಮುಂಚೆ ನನ್ನಂಥವ್ರು ಎಷ್ಟೊಂದು ಜನ ಬಂದವ್ರೆ. ಅವರೆಲ್ಲ ಟೈಮ್ ಆಗೋಗಿದೆ ಅಂತ ಓಡ್ತವ್ರೆ. ನಾನು ನೋಡಿದ್ರೆ ಆರಾಮಾಗಿ ವೀಡಿಯೋ ಮಾಡ್ಕೊಂಡು ನಿಧಾನ ಕೊಯ್ತಾ ಇದ್ದೀನಿ. ಲಿಫ್ಟ್ ಅದು ಓಪನ್ ಆಗಲಿಲ್ಲ ಬೇಗ. ಇದರಲ್ಲಿ ಹೋಗೋಷ್ಟು ಕಾಲೇ ಮೆಟ್ಲು ಮೇಲೆ ಹೊಂಟೋಗ್ಬಿಡ್ಬೋದಿತ್ತು ತೆಗಿ. ಕಡೆಗೂ ಓಪನ್ ಆಯಿತು, ಹತ್ಕೊಂಡು ಮೇಲ್ಗಡೆ ಬಂದೆ. ಇವಾಗ ಕೆಲಸ ಮುಗಿಸ್ಕೊಂಡು ಒಯ್ತಾ ಇರ್ತದೆ. ರಾಘವೇಂದ್ರ ನಮ್ಮ ಮಾಗಡಿ ರೋಡ್ ನೋಡಿ ರೆಡಿ ಮಾಡ್ತವ್ರೆ. ಹಿಂಗೈತೆ ಚೆನ್ನಾಗದಲ್ವೇನೋ ಓಡ್ಸೋಕ್ಕೆ. ಇದೆಲ್ಲ ಆಫ್ ರೋಡಿಂಗ್ ಇಲ್ಲ ಅಲ್ಲಿ ಜಲ್ಲಿ ಹಚ್ಚು ಅಲ್ಲೋಡು ಹಂಗೆ ಬಿಡ್ತಾನೆ. ಬ್ಯಾಗ್ ಬರ್ಸ್ತೆ ಕಣೋ, ಉಜ್ಜಿಗೆ ಕುಡಿಯ ಕಣೋ. ಹೋಗು ರೆಡಿ ಮಾಡ್ತವ್ರೆ. ಏನು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಚಚ್ಬಿಡಲಿ ಹೆಂಗ್ ಬೇಕು ಹಂಗಿಲಿ. ಇಲ್ಲಿ ಗೈಸ್ ಇದು ತಿರುಪತಿ ರೋಡು ನೋಡಿ. ಡಿಗ್ರಿ ಕಾಲೇಜು ಕ್ಯಾಂಪಸ್ ಅಲ್ಲೆಲ್ಲ ಒಂದು ಹುಡುಗ ಕಾಣಿಸ್ತಿಲ್ಲ. ಇದು ಪಾರ್ಕು ನಿಧಾನ ಮಂಗ್ ಸ್ವಲ್ಪ ಫಿಲಮ್ಗೆ ಟಿಕೆಟ್ ತಗೊಳ್ಳೋಣ ಅಂತ ಬಂದೆ. ಫಿಲಮ್ ಟಿಕೆಟ್ ತಗೊಂಡೆ. ಈ ಫಿಲಮ್ ನೋಡೋಕೆ ಹೋಗ್ಬೇಕು. ಅಲ್ಲೇ ಟೈಮ್ ಆಗ್ಬಿಟ್ಟೈತೆ. ಫಿಲಮ್ ಸ್ಟಾರ್ಟ್ ಆಗ್ಬಿಟ್ಟಿರ್ತೈತೆ ಅನಿಸ್ತದೆ. ಈಗ ಒಳಗಡೆ ಹೋಯ್ತಾ ಇದ್ದೀನಿ. ಮೂವಿ ಮಾತ್ರ ಸಗದಾಗಿತ್ತು. ಎಂಜಾಯ್ ಮಾಡ್ಕೊಂಡು ನೋಡ್ದು. ಒಳ್ಳೆ ಕಾಮಿಡಿ ಇದೆ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಕೂಡ ಈ ಮೂವಿ ನೋಡ್ಬೋದು. ಮೂವಿ ಮಾತ್ರ ಸೂಪರ್ ಆಗಿದೆ ಅಷ್ಟೇ.